ಎಲ್ಲರಿಗೂ ನಮಸ್ಕಾರ. ಅಜ್ಜಿ ಹೇಳಿದ ಕತೆಗಳು ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಹಾರಾಜ ಅಕ್ಬರನ ಆಸ್ಥಾನದಿಂದ ಇನ್ನೊಂದು ಸುಂದರವಾದ ಕತೆಯನ್ನು ತಗೊಂಡು ಬಂದಿದ್ದೀವಿ. ಒಂದು ದಿನ ಮಹಾರಾಜ ಅಕ್ಬರ್ ತುಂಬ ಒಳ್ಳೆ ಮನಸ್ಥಿತಿಯಲ್ಲಿ ಖುಷಿಯಾಗಿ ತನ್ನ ಆಸ್ಥಾನದಲ್ಲಿ ಕೂತಿದ್ರು. ಎಲ್ಲರನ್ನ ನೋಡಿ ಮಾತಾಡಿ ಅವ್ರ ಜೊತೆ ಸಂತೋಷವಾಗಿದ್ದರು. ಆಗ ಬೀರ್ಬಲ್ನನ್ನು ನೋಡಿ ಅವ್ರಿಗನ್ನಿಸ್ತು, ನಾನು ಯಾಕೆ ಇವತ್ತು ಬೀರ್ಬಲ್ಗೆ ಒಂದು ಪ್ರಶ್ನೆಯನ್ನು ಕೊಟ್ಟು ಸ್ವಲ್ಪ ಖುಷಿ ಪಡಬಾರ್ದು ಅಂತ. ಹಾಗಾಗಿ ಅವರು ಬೀರ್ಬಲ್ನನ್ನು ತನ್ನ ಬಳಿ ಕರೆದ್ರು. ಬೀರ್ಬಲ್ ಬಂದು ಅಕ್ಬರ್ ಮಹಾರಾಜರಿಗೆ ನಮಸ್ಕಾರವನ್ನು ಮಾಡಿ ನಿಂತ್ಕೊಂಡ್ರು. ಆವಾಗ ಅಕ್ಬರ್ ಬೀರ್ಬಲ್ಗೆ ಹೇಳ್ತಾರೆ, ಒಂದು ಮಡಿಕೆಯನ್ನು ಕೊಟ್ಟು, ಬೀರ್ಬಲ್, ನೀನು ತುಂಬ ಬುದ್ಧಿವಂತ ಅಲ್ವಾ, ನಿನ್ನ ಬುದ್ಧಿವಂತಿಕೆಯಿಂದ ಈ ಮಡಿಕೆಯನ್ನು ತುಂಬು ಅಂತ ಹೇಳಿದ್ರು. ಇಡೀ ಸಭೆಯಲ್ಲಿದ್ದ ಜನರೆಲ್ಲರೂ ಬುದ್ಧಿವಂತಿಕೆಯಿಂದ ಮಡಿಕೆನ ಹೇಗೆ ತುಂಬಕ್ಕಾಗತ್ತೆ, ಇದು ಖಂಡಿತವಾಗಿ ಬೀರ್ಬಲ್ ಕೈಲಿ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡ್ರು. ಬೀರ್ಬಲ್ ಕಂಡ್ರೆ ಆಗದೇ ಇದ್ದವ್ರು ಕೆಲವರು ಖುಷಿನೂ ಪಟ್ಟರು. ಈ ಸಲ ಬೀರ್ಬಲ್ ಸೋಲೋದಂತೂ ಖಂಡಿತ ಅಂತ ಅನ್ನಿಸ್ತು. ಆಗ ಬೀರ್ಬಲ್, ಸರಿ ಮಹಾರಾಜರೇ, ನನಗೆ ಒಂದು ದಿನದ ಸಮಯ ಕೊಡಿ, ನಾಳೆ ಅಷ್ಟರಲ್ಲಿ ನಾನು ಇದನ್ನು ತುಂಬಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಬೇರೆ ಏನು ಮಾತಾಡದೆ ರಾಜ ಅಕ್ಬರ್ಗೆ ನಮಸ್ಕಾರನ ಮಾಡಿ ಅರಮನೆಯಿಂದ ಹೊರಡ್ತಾನೆ. ಅರಮನೆಯಿಂದ ಹೊರಟ ಮೇಲೆ ಬೀರ್ಬಲ್ ಊರೆಲ್ಲ ಸುತ್ತಿ ಅಲ್ದಾಡ್ತಾ ಇರ್ತಾನೆ. ಬೀರ್ಬಲ್ನ ಜನರೆಲ್ಲ ನೋಡ್ತಾರೆ. ಎಲ್ಲಿ ಹೋಗ್ತಿದ್ದಾನೆ ಬೀರ್ಬಲ್ ಈ ಮಡಿಕೆನ ಎತ್ಕೊಂಡು, ಈ ಮಡಿಕೆನ ಹೇಗೆ ತುಂಬಿಸ್ತಾನವನು ಅಂತ ಎಲ್ಲರಿಗೂ ಕುತೂಹಲ ಎಲ್ಲ ಇರುತ್ತೆ. ಸರಿ, ನಾಳೆ ಆಗುತ್ತೆ. ನಾಳೆ ದಿನ ಬೆಳಗ್ಗೆ ಮತ್ತೆ ಬೀರ್ಬಲ್ ಆಸ್ಥಾನಕ್ಕೆ ತುಂಬಿರೋ ಮಡಿಕೆನ ಎತ್ಕೊಂಡು ಬರ್ತಾರೆ. ಎತ್ಕೊಂಡು ಬಂದು ಅದನ್ನು ರಾಜರ ಮುಂದೆ ಇಟ್ಟು, ಮಹಾರಾಜರೇ, ಇದು ತುಂಬಿದೆ ಇವಾಗ ಅಂತ ಹೇಳ್ತಾರೆ. ಆಗ ಅಕ್ಬರ್ ಅದನ್ನು ಇಣುಕಿ ನೋಡಿ, ಏನಿದು ಬೀರ್ಬಲ್, ಬರೀ ಕಲ್ಲು ಮಣ್ಣುಗಳಿಂದ ತುಂಬಿದ್ದೀರಾ ಇದನ್ನು ಅಂತ ಕೇಳ್ತಾರೆ. ಅದಕ್ಕೆ ಬೀರ್ಬಲ್ ಹೇಳ್ತಾರೆ, ಹೌದು ಮಹಾರಾಜ, ಎಲ್ಲೆಲ್ಲಿ ಜಗಳಗಳು ಕಾಣಿಸ್ತೋ ಅಲ್ಲಲ್ಲಿ ನಾನು ಒಂದೊಂದು ಕಲ್ಲನ್ನು ತೆಗೆದು ಹಾಕ್ತೆ. ಎಲ್ಲೆಲ್ಲಿ ಮನಸ್ತಾಪಗಳು, ದ್ವೇಷ ಎಲ್ಲ ಕಾಣಿಸ್ತೋ ಅಲ್ಲೆಲ್ಲ ಒಂದು ಹಿಡಿ ಮಣ್ಣನ್ನು ಕೂಡ ತೆಗೆದು ಹಾಕ್ತೆ. ಇಡೀ ನಮ್ಮ ಸಾಮ್ರಾಜ್ಯದಲ್ಲಿ ಬರೀ ಜಗಳಗಳು, ಒಬ್ಬರ ಮೇಲೆ ಮೋಸ, ದ್ವೇಷ, ದುರಹಂಕಾರಗಳು ಬರೀ ಇಂಥದ್ದೇ ತುಂಬಿರೋದ್ರಿಂದ ಬುದ್ಧಿವಂತಿಕೆಗೆ ಎಲ್ಲೂ ಜಾಗನೇ ಇರಲಿಲ್ಲ. ಅದಕ್ಕಾಗಿ ಬುದ್ಧಿವಂತಿಕೆನ ಹುಡ್ಕೊಂಡು ಹೋದೆ ನಾನು, ಆದರೆ ಅದು ಸಿಗಲಿಲ್ಲ. ಬಟ್ ನನಗೆ ಸಿಕ್ಕಿದ್ದು, ಇದರಿಂದ ನಾನು ಈ ಮಡಿಕೆಯನ್ನು ತುಂಬಿಸಿದ್ದೀನಿ ಅಂತ ಹೇಳ್ತಾನೆ. ಬೀರ್ಬಲ್ನ ಮಾತನ್ನು ಕೇಳಿ ರಾಜ ಅಕ್ಬರಿಗೆ ತುಂಬ ಖುಷಿಯಾಗುತ್ತೆ, ಹಾಗೆ ಸಂತೋಷನೂ ಆಗುತ್ತೆ. ಅವರು ಮತ್ತೆ ಬೀರ್ಬಲ್ನನ್ನು ಹೊಗಳಿ, ನಿಮ್ಮ ಬುದ್ಧಿವಂತಿಕೆಗೆ ಸರಿಸಾಟಿನೇ ಇಲ್ಲ ಬೀರ್ಬಲ್ ಅಂತ ಹೇಳ್ತಾರೆ. ಆ ಸ್ಥಾನದಲ್ಲಿದ್ದವರು ಎಲ್ಲರೂ ನಕ್ಕು ಬೀರ್ಬಲ್ನ ಹೊಗಳ್ತಾರೆ. ಇದಾಗಿತ್ತು ನಮ್ಮ ಅಕ್ಬರ್ ಮತ್ತು ಬೀರ್ಬಲ್ನ ಇನ್ನೊಂದು ಸುಂದರವಾದ ಕತೆ. ಇದೇ ರೀತಿ ಬಹಳಷ್ಟು ಕತೆಗಳನ್ನು ಕೇಳೋದಕ್ಕೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು.